ಅಭ್ಯಾಸ 2.3 ಬಹುಪದೋಕ್ತಿಗಳು ಅಂದರೆ ಇಂಗ್ಲಿಷ್ನಲ್ಲಿ ಬಹುಪದೋಕ್ತಿಗಳು, ಇಂಗ್ಲಿಷ್ನಲ್ಲಿ ಪಾಲಿನೋಮಿಯಲ್. ಈ ಮೂರನೇ ಮೇನ್ ಕ್ವೆಶ್ಚನ್ನಲ್ಲಿ ಪಿ ಆಫ್ ಎಕ್ಸ್ನ ಅಪವರ್ತನ x-1 ಆಗಿದ್ದರೆ ಕೆಯ ಬೆಲೆಯನ್ನು ಕಂಡುಹಿಡಬೇಕಂತ. ಅಂದರೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು x² + x+4 ಅಂತೇಳಿ ಕೊಟ್ಟಾರಲ್ಲ, ಇಲ್ಲಿ x-1 ಅಂದರೆ ಈಕ್ವಲ್ಸ್ ಟು 0, x ಈಕ್ವಲ್ಸ್ ಟು -1 ಬಲಗಡೆ ತೊಗೊಂಡ್ರೆ ಏನಾಗ್ತದೆ ಅಂದರೆ +1 ಆಗ್ತದೆ. ಈ ಅಪವರ್ತನ ಪ್ರಮೇಯದ ಪ್ರಕಾರ x-1 ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದ್ದರೆ x-1ನ ಶೂನ್ಯತೆ 1 ಅಂತೇಳಿ ಕೊಟ್ಟಾರ. ಹೌದಾ, ನೋಡ್ರಿ ಇಲ್ಲಿ ಎಕ್ಸ್ನ ಬೆಲೆ ಏನಂತೇಳಿ ಬಂತು, 1 ಅಂತ ಬಂದದ. ಅಂದರೆ ಪಿ ಆಫ್ 1 ಈಕ್ವಲ್ಸ್ ಟು 1² + 1 + k ಅಂತೇಳಿ ಬರ್ತೀವಿ. ಇಲ್ಲಿ ಪಿ ಆಫ್ 1ನ ಶೂನ್ಯತೆ ಅಂದರೆ 0 ಅಂತೇಳಿ ಬರ್ಕೋಬೇಕು. ಈಕ್ವಲ್ಸ್ ಟು 1² ಅಂದರೆ 1 ಆಗುತ್ತೆ, 1 ಅಂದರೆ 1 + 4 ಇದು ಕೆ. ಅದಾದಮೇಲೆ 1 + 1 ಅಂದರೆ 2 + k ಅಂತೇಳಿ ಬರ್ಕೊತೀವಿ. ಈ ಈಕ್ವಲ್ಸ್ ಟು 0ನ ಬಲಗಡೆ ಬರ್ಕೋರಿ. ಹೌದಾ, ಈ ಕೆ ಈಕ್ವಲ್ಸ್ ಟು -2ನ ಬಲಗಡೆ ತೊಗೊಂಡ್ರೆ ಏನಾಗ್ತದೆ ಅಂದರೆ ಇದು +2ನ ಬಲಗಡೆ ತಗೊಂಡ್ರೆ -2 ಆಗ್ತದೆ. ಹೌದಾ, ಇದು ಒಂದನೇ ಲೆಕ್ಕ. ಎರಡನೇ ಲೆಕ್ಕಕ್ಕೆ ಬಂದಾಗ ಇಲ್ಲಿ ಕೂಡ ಎಕ್ಸ್ನ ಬೆಲೆ 1 ಆಗುತ್ತದೆ. ಹಂಗಾಗಿ ಇಲ್ಲಿ ಎಕ್ಸ್ ಎಲ್ಲೆಲ್ಲಿದ್ದಾವೋ ಅಲ್ಲೆಲ್ಲ 1ನ ಬೆಲೆ 1 ಅಂತೇಳಿ ಅಪ್ಲೈ ಮಾಡ್ಬೇಕು. ಇಲ್ಲಿ ಪಿ ಆಫ್ 1 ಈಕ್ವಲ್ಸ್ ಟು 2x² ಅಂದರೆ 2×1² + kx ಅಂದರೆ k1 + √2. ಪಿ ಆಫ್ 1ನ ಬೆಲೆ ಅಂದರೆ 0 ಆಗ್ತದೆ. ಈಕ್ವಲ್ಸ್ ಟು 1² ಅಂದರೆ 1 ಅಂದರೆ 2 × 1 ಅಂದರೆ 2 ಆಗ್ತದೆ, k × 1 ಅಂದರೆ k ಆಗ್ತದೆ, √2 ಅಂದರೆ √2. ಹೌದಾ, ಇದನ್ನ ಏನಂತೇಳಿ ಬರ್ಕೊತೀವಿ ಅಂತಂದರೆ ನಾವು k + 2√2 ಅಂತೇಳಿ ಬರ್ಕೊತೀವಿ. ಈಕ್ವಲ್ಸ್ ಟು 0. ಇದನ್ನೇ ಅರೇಂಜ್ ಮಾಡಿ ಬರ್ಕೊತೀವಿ. ಫಸ್ಟ್ k ಬರ್ತೀವಿ, ಅದಾದಮೇಲೆ 2 ಬರ್ತೀವಿ. ಇಲ್ಲಿ k ಈಕ್ವಲ್ಸ್ ಟು, ಹೌದಾ, k ಈಕ್ವಲ್ಸ್ ಟು ಇದು ಬಲಗಡೆ ತೊಗೊಂಡ್ರೆ ಏನಾಗ್ತದೆ, ಪ್ಲಸ್ ಇದ್ದದ್ದು -2 ಆಗ್ತದೆ, ಪ್ಲಸ್ √2 ಇದ್ದದ್ದು -√2 ಆಗ್ತದೆ. ಇಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ 2 ಬರ್ತದೆ. ಹೌದಾ, ಮೈನಸ್ ಇಂಟು ಮೈನಸ್ +2 ಆಗ್ತದೆ, ಮೈನಸ್ ಇಂಟು ಮೈನಸ್ +√2 ಆಗ್ತೈತೆ. ಹೌದಾ, ಈ ಥರ ಆದ್ರೂ ಬರ್ಕೊಳ್ಬೋದು. ಹೌದಾ, ಅದೇ ರೀತಿಯಾಗಿ ಈ ಮೂರನೇ ಪ್ರಶ್ನೆಯಲ್ಲಿ ಕೂಡ ಏನು ಕಂಡುಹಿಡಿಬೇಕು ನಾವು, ಕೆನ ಬೆಲೆನ ಕಂಡುಹಿಡಿಬೇಕು. ಹೌದಾ, ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು kx² - √2x + 1 ಅಂತೇಳಿ ಐತೆ. ಆ್ಯಕ್ಚುಲಿ ರೈಟ್, ಈ ಥರ ಇದ್ದಾಗ ಎಕ್ಸ್ನ ಬೆಲೆ ಏನಾಗಿದೆ, ಇಲ್ಲಿ 1 ಆಗೈತೆ. ಯಾಕಂದರೆ x-1 ಈಕ್ವಲ್ಸ್ ಟು 0 ಅಂದರೆ ಇಲ್ಲಿ ಶೂನ್ಯತೆ ತೋರಿಸ್ತು. ಇಲ್ಲಿ x ಈಕ್ವಲ್ಸ್ ಟು -1 ಬಲಗಡೆ ತೊಗೊಂಡ್ರೆ +1 ಆಗುತ್ತೆ. ಹೌದಾ, ಪಿ ಆಫ್ 1 ಈಕ್ವಲ್ಸ್ ಟು ಕೆ ಆಫ್ ಎಕ್ಸ್ನ ಬೆಲೆ ಅಂದರೆ 1 ಐತಿ, 1² - √2x ಅಂದರೆ 1 + 1. ಪಿ ಆಫ್ 1 ಅಂದರೆ 0 ಈಕ್ವಲ್ಸ್ ಟು k × 1² ಅಂದರೆ k ಬರ್ತದೆ, -√2 × 1 ಅಂದರೆ √2 + 1. ಹೌದಾ, ಇಲ್ಲಿ k -√2 + 1 ಬರ್ಕೊಂಡ್ರೆ ಇದನ್ನ ಬಲಗಡೆ ತೊಗೊಂಡ್ರೆ ಈಕ್ವಲ್ಸ್ ಟು 0. k ಈಕ್ವಲ್ಸ್ ಟು -2ನ ಬಲಗಡೆ ತೊಗೊಂಡ್ರೆ +2 + 1ನ ಬಲಗಡೆ ತೊಗೊಂಡ್ರೆ -1 ಆಗ್ತದೆ. ಹೌದಾ, ಅದೇ ರೀತಿಯಾಗಿ ಇಲ್ಲಿ 4ನೇ ಪ್ರಶ್ನೆ ನೋಡಿದರೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು kx² - 3x + 4k. ಹೌದಾ, ಇದನ್ನ x-1 ಈಕ್ವಲ್ಸ್ ಟು 0, x ಈಕ್ವಲ್ಸ್ ಟು +1 ಅಂತೇಳಿ ಬರ್ತೀವಿ. ಇಲ್ಲಿ ಪಿ ಆಫ್ 1 ಈಕ್ವಲ್ಸ್ ಟು k1² - 3(1 + k. ಅಂದರೆ ಎಕ್ಸ್ ಇದ್ದಲ್ಲಿ ನಾನು ಎಕ್ಸ್ನ ಬೆಲೆ 1 ಅಪ್ಲೈ ಮಾಡಿನ ಅಷ್ಟೇ. ಇಲ್ಲಿ ಪಿ ಆಫ್ 1 ಅಂದರೆ ಶೂನ್ಯತೆ 0 ಅಂತೇಳಿ ತೊಗೊತೀವಿ. ಈಕ್ವಲ್ಸ್ ಟು k1² ಅಂದರೆ k - 3 + k. ಇಲ್ಲೇನು ಬರ್ಕೊಂತೀನಿ, 2k ಐತಿ, ಇಲ್ಲಿ k +k ಅಂದರೆ 2k ಆಗ್ತದೆ. -3 ಈಕ್ವಲ್ಸ್ ಟು 0. 2k ಈಕ್ವಲ್ಸ್ ಟು -3ನ ಬಲಗಡೆ ತೊಗೊಂಡ್ರೆ 3 ಆಗ್ತದೆ. ಸೊ k ಈಸ್ ಈಕ್ವಲ್ಸ್ ಟು 3/2 ಏನಾಗ್ತದೆ, ಇಲ್ಲಿ ಡಿವೈಡ್ ಆಗ್ತೈತೆ. ಹೌದಾ, ಇದು ಮೂರನೇ ಮೇನ್ ಕ್ವೆಶನ್. ಅದೇ ಈಗ 4ನೇ ಮೇನ್ ಕ್ವೆಶನ್ಗೆ ಬಂದಾಗ ಅಪವರ್ತಿಸಿ ಅಂತೇಳಿ ಐತಿ. ಹೌದಾ, ಈ ಅಪವರ್ತಿಸಿನಲ್ಲಿ 12x² - 7x + 1 ಅಂತೇಳಿ ಐತಿ. ಹೌದಾ, ಇಲ್ಲಿ ಯಾವ್ದು ಅಪ್ಲೈ ಆಗ್ತದೆ ಅಂದರೆ ax² + bx + c. ಇಲ್ಲಿ ax² + bx + c. ಹೌದಾ, 12 ಅನ್ನೋದು a ಆಗ್ತದೆ, 1 ಅನ್ನೋದು ಏನಾಗ್ತದೆ, c ಆಗ್ತದೆ. a × c ಅಂದರೆ ಏನಾಗ್ತದೆ ಅಂದರೆ ac ಆಗ್ತೈತೆ. ಅಂದರೆ 12 × 1 ಅಂದರೆ 12. ಹೌದಾ,
ಇಲ್ಲಿ 12 ಆಗ್ಬೇಕಂತಂದರೆ ಮತ್ತೆ 7 ಎರಡೂ ಬರ್ಬೇಕು. ಯಾವುದಾದ್ರೂ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ 12 ಬರಬೇಕು, ಅಥವಾ ಕೂಡಿಸಿ ಅಥವಾ ಕಳೆದಾಗ ಏನು ಬರಬೇಕು, 7 ಬರಬೇಕು. ಈ ಥರ ಸಂಖ್ಯೆಗಳನ್ನು ತಗೋಬೇಕು ನಾವು. ಅದಕ್ಕೆ ನಾವು ಏನು ಮಾಡ್ತೀವಿ ಇಲ್ಲಿ ಅಂತಂದರೆ 4 3s 12 ಆಗ್ತದೆ. ಇಲ್ಲಿ +12 ಇರೋ ಕಾರಣ -4 × -3 ಅಂದರೆ ಏನಾಗ್ತದೆ, +12 ಆಗ್ತದೆ. ಇಲ್ಲಿ -7 ಬರಬೇಕಲ್ಲ, -4 + -3 ಅಂದರೆ -7. ಇಲ್ಲಿ ಮೈನಸ್ ಅಂತಂದರೆ ಏನಾಗ್ತದೆ, ಪ್ಲಸ್ ಆಗ್ತದೆ. ಅಂದರೆ 4 + 3 ಅಂದರೆ 7 ಆಗ್ತದೆ. ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಮೈನಸ್ ಐತಿ, ಮೈನಸ್ ಬರೀತೀನಿ ನಾವು, -7. ಹೌದಾ? ಇದೇ ರೀತಿಯಾಗಿ 12x² ಆ್ಯಸ್ ಇಟ್ ಈಸ್ ಸೇಮ್. ಇಲ್ಲಿ -4, ನೆಕ್ಸ್ಟ್ 12x² ಆ್ಯಸ್ ಇಟ್ ಈಸ್ ಸೇಮ್. ಇಲ್ಲಿ -4x -3x. 4 ಮೇಲೆ x ಅಪ್ಲೈ ಮಾಡ್ಬೇಕು, 3 ಮುಂದ್ಗಡೆ x ಬರಿಬೇಕು, +1. ಹೌದಾ? ಇಲ್ಲಿ 4xನ ಹೊರಗಡೆ ತೊಗೊಂಡ್ರೆ ಏನಾಗ್ತದೆ, 4 3s 12. x × x ಅಂದರೆ x², ಮೈನಸ್ ಬರ್ಕೋಬೇಕು. ಯಾಕಂದರೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಆಗ್ತದೆ. ಹಂಗಾಗಿ 4x × 1 ಅಂದರೆ 4x. ಇಲ್ಲಿ -1ನ ಹೊರಗಡೆ ಬರ್ಕೊಂಡ್ರೆ ಇಲ್ಲಿ -1 × 3x ಅಂದರೆ -3x ಆಗ್ತದೆ. ಹೌದಾ? ಮತ್ತು ನೆಕ್ಸ್ಟ್ ಇಲ್ಲಿ ಮೈನಸ್ ಅಂದರೆ ಪ್ಲಸ್ ಆಗ್ತದೆ. 1 × 1 ಅಂದರೆ 1 ಆಗ್ತದೆ. ಅದಕ್ಕೆ ಇಲ್ಲಿ 3x - 1 3x - 1 ಅಂದರೆ ಕಾಮನ್ ಆಗಿ 3x - 1 ಅಂತೇಳಿ ಬರ್ಕೊತೀವಿ. ಇಲ್ಲಿ 4x ಆದ, ಇಲ್ಲಿ -1 ಆದ, ಅದಕ್ಕೆ 4x - 1 ಅಂತೇಳಿ ಬರ್ತೀವಿ. ಹೌದಾ? ಇದು 4ನೇ ಮೇನ್ನಲ್ಲಿ ಮೊದಲನೇ ಪ್ರಶ್ನೆ ಆಯಿತು. ನೆಕ್ಸ್ಟ್ ಅದೇ ರೀತಿಯಾಗಿ 2ನೇ ಪ್ರಶ್ನೆಯಲ್ಲೂ ಕೂಡ ಅಷ್ಟೇ. 2x² + 7x + 3 ಅಂದರೆ ಇಲ್ಲಿ a × c ಅಂದರೆ 2 × 3 ಅಂದರೆ 6 ಆಗುತ್ತೆ. ಇಲ್ಲಿ ನೋಡ್ರಿ 6 × 1 ಅಂದರೆ 6, 6 + 1 ಅಂದರೆ 7. ಹೌದಾ? ಅದಕ್ಕೆ 2x² ಹೆಂಗೈತೆ ಹಂಗೆ ಬರ್ಕೋರಿ. ಪ್ಲಸ್ ಇಲ್ಲಿ 6 + 1 ಅಂದರೆ 7 ಅಲ್ಲ, 6x + 1x ಅಂದರೆ 7x ಆಗ್ತದೆ, +3. ಹೌದಾ? ಇಲ್ಲಿ 2x ಹೊರಗಡೆ ತೊಗೊಂಡ್ರೆ 2x × x ಅಂದರೆ 2x², 2x × 3 ಅಂದರೆ 6x. ಹೌದಾ? ಪ್ಲಸ್ 1ನ ಬರ್ಕೋರಿ. 1ನ ಹೊರಗಡೆ ತೊಗೊಂಡ್ರೆ 1 × x ಅಂದರೆ 1x, 1 × 3 ಅಂದರೆ 3. ಹೌದಾ? ಅದಕ್ಕೆ ಇಲ್ಲಿ ಏನಾದ್ರು x + 3 ಇರೋದ್ರಿಂದ x + 3 ಬರ್ಕೊತೀವಿ. ಇಲ್ಲಿ 2x ಆದ, ಇಲ್ಲಿ +1 ಐತಿ, 2x + 1. ಹೌದಾ? ಅದೇ ರೀತಿಯಾಗಿ 3ನೇ ಮೇನ್ ಕ್ವೆಶನ್ನಲ್ಲಿ ಇಲ್ಲಿ 6x² + 5x - 6 ಆದ. ಹೌದಾ? 6 - 6 × -6. ಇಲ್ಲಿ ನೋಡ್ರಿ a × c ಅಂದರೆ ಎಷ್ಟಾಗ್ತದೆ, 36 ಆಗ್ತದೆ. 9 × 4 ಅಂದರೆ 36 ಆಗ್ತದೆ. ಅದೇ 9 - 4 ಮಾಡಿದರೆ 5 ಆಗ್ತದೆ. ಹೌದಾ? ಈ ಥರ ಬರ್ಕೋಬೇಕು. ಅದಕ್ಕೆ ಇಲ್ಲಿ ನೋಡ್ರಿ 6x² ಪ್ಲಸ್ ಇಲ್ಲಿ 9 ಐತಿ, 9x ಬರ್ಕೊತೀನಿ, -4 ಆದ, ಇಲ್ಲಿ -4x. ನೆಕ್ಸ್ಟ್ -6 ಅಂದರೆ ಆ್ಯಸ್ ಇಟ್ ಈಸ್ ಸೇಮ್. ಇಲ್ಲಿ 3ನ ಹೊರಗಡೆ ತೊಗೊಂಡ್ರೆ ಎದಕ್ಕಂದರೆ 3 2s 6 ಆಗ್ತದೆ. ಹೌದಾ? ಅದಕ್ಕೆ 3x × 2x ಅಂದರೆ 6x² ಆಗ್ತದೆ. 3x + 3x × +3 ಅಂತಂದರೆ 9x ಆಗ್ತದೆ. 3 3s 9, x 1s x. ಹೌದಾ? ಮೈನಸ್ ಆ್ಯಸ್ ಇಟ್ ಈಸ್ ಸೇಮ್. ಇಲ್ಲಿ 4x ಐತೆ, ಇಲ್ಲಿ -6 ಅದ, ಅಂದರೆ ನಾವು 2ನ ತೊಗೋಬೇಕು. ಈ -2 ತೊಗೊಂಡ್ರೆ ಏನಾಗ್ತದೆ ಇಲ್ಲಿ ಅಂತಂದರೆ 2 2s 4. ಹೌದಾ? ಇಲ್ಲಿ 2 × x ಅಂದರೆ 2 × 2x ಅಂದರೆ 4x ಆಗ್ತದೆ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಅಂದರೆ ಇಲ್ಲಿ ಮೈನಸ್ ಆಗ್ತದೆ. ಇಲ್ಲಿ ಮೈನಸ್ ಇಂಟು ಪ್ಲಸ್ ಅಂದರೆ ಇಲ್ಲಿ ಮೈನಸ್ ಬರ್ತದೆ. 2 3s 6. 2x + 3 2x + 3 1 2x + 3ನ ಬರ್ಕೋರಿ. ಇಲ್ಲಿ 3x ಐತಿ, 3x -2 ಅದು -2. ಅದೇ ರೀತಿಯಾಗಿ 4ನೇ ಪ್ರಶ್ನೆಯಲ್ಲಿ 3x² - x - 4 ಅಂತೇಳಿ ಐತಿ. ಹೌದಾ? ಇಲ್ಲಿ 3 4s a × c ಅಂದರೆ ಎಷ್ಟಾಗ್ತದೆ, 12 ಆಗ್ತದೆ ಇಲ್ಲಿ. ಹೌದಾ? ಇಲ್ಲಿ -4 × 3 ಅಂದರೆ 12 ಆಗ್ತದೆ. ಇಲ್ಲಿ -4 ಮತ್ತು +3 ಅಂದರೆ -1 ಆಗ್ತದೆ. ಯಾಕಂದರೆ -1 ಅಂದರೆ ಇಟ್ಸ್ ನಥಿಂಗ್ ಬಟ್ x ಇಲ್ಲಿ. ಹೌದಾ? 3x² ಪ್ಲಸ್ ಇಲ್ಲಿ 3x - 4x. ಹೌದಾ? ಇಲ್ಲಿ -4 ಐತಿ ಲಾಸ್ಟ್, -4 ಆ್ಯಸ್ ಇಟ್ ಈಸ್ ಸೇಮ್. 3x × x ಅಂದರೆ 3x² ಆಗ್ತದೆ. 3x × 1 ಅಂದರೆ ಏನಾಗ್ತದೆ, 3x ಆಗ್ತೈತಿ. ಇಲ್ಲಿ -4 ತೊಗೊಳ್ಳಿ ಹೊರಗಡೆ, ಯಾಕಂದರೆ ಎರಡು ಕಡೆ ಸೇಮ್ ಐತಲ್ಲ, 4 ತೊಗೊಂಡ್ಬಿಟ್ರಿ. ಇಲ್ಲಿ ತೊಗೊಂಡಾಗ -4 ತೊಗೊಂಡ್ರೆ -4 × x ಅಂದರೆ -4x ಆಗ್ತದೆ. -4 × 1 ಅಂದರೆ -4 ಆಗ್ತೈತಿ.
ಇಲ್ಲಿನೂ x+1 ಅಂದರೆ 1x+1 ಬರ್ಕೋರಿ. ಇಲ್ಲಿ 3x - 4 ಅಂದರೆ 3x - 4. ಹೌದಾ? ಇದು ಎರಡನೇ ಮತ್ತು ಮೂರನೇ ಮೇನ್ ಕ್ವೆಶ್ಚನ್ನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಅದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ 5ನೇ ಮೇನ್ ಕ್ವೆಶ್ಚನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೆಚ್ಚಿನ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಲು ನಮಗೂ ಸಹ ಪ್ರೋತ್ಸಾಹವನ್ನು ಸಿಗುತ್ತದೆ.